ಉಡುಪಿ ಸುಸಜ್ಜಿತವಾದ ಕಚೇರಿ, ಗುಣಮಟ್ಟದ ಫೋನ್, ಸಿಯುಜಿ, ಸಿಮ್, ಡೇಟಾ ಸಹಿತ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜಿಲ್ಲೆಯ 7 ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲ ಬಗೆಯ ಮೊಬೈಲ್ ಮತ್ತು ಅಪ್ಲಿಕೇಶನ್ ಸೇವೆಗಳನ್ನು ಸ್ಥಗಿತಗೊಳಿಸಿ ಗುರುವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ಕಾರ್ತಿಕೇಯ ಭಟ್ ಅಂತ ಉಡುಪಿ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷನಾಗಿದ್ದೇನೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಕೇಂದ್ರ ಸಂಘ ಇಲ್ಲಿಂದ ರಾಜ್ಯಾಧ್ಯಕ್ಷರ ಒಂದು ಏನು ಹೇಳಿದ್ದಾರೆ, ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಪ್ರತಿ ತಾಲೂಕಲ್ಲೂ ಕೂಡ ಈ ದಿನ ನಾವು ನಮ್ಮ ಬೇಡಿಕೆಗಳನ್ನು ಏನು ಕಾಮನ್ ಬೇಡಿಕೆಗಳಿದೆ ನಾವು ಕಾಪಿನ ಕೊಡ್ತೇವೆ. ಆ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಾಳೆ ದಿನ ಎಲ್ಲ 31 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಇದು ರಾಜ್ಯ ಸಂಘದ ನಿರ್ದೇಶನದಂತೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಸೇವೆಯಿಂದ ನಾವು ಪ್ರತಿಭಟನೆ ಮಾಡೋದು ಸಾರ್ವಜನಿಕ ತೊಂದರೆ ಆದಲ್ಲಿ ಅವರನ್ನು ನಾವು ಕ್ಷಮೆ ಕೂಡ ಕೇಳ್ತಾ ಇದ್ದೀವಿ. ನಮ್ಮದು ಹೆಚ್ಚು ಬೇಡಿಕೆಗಳಿಲ್ಲ ಸರ್. ನಮ್ಮದು ಇರುವಂಥದ್ದು ಏನು ಮೊಬೈಲ್ ಅಪ್ಲಿಕೇಶನ್ಸ್ ಹಾಗೆ ವೆಬ್ ಅಪ್ಲಿಕೇಶನ್ನ ಕೆಲಸವನ್ನು ಎಟ್ ಎ ಟೈಮ್ ಮಾಡಲಿಕ್ಕೆ ಒತ್ತಡ ಹೇರುವುದನ್ನು ನಮ್ಮನ್ನು ಒತ್ತಡ ಕಡಿಮೆ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಕಚೇರಿಯಲ್ಲಿ ಸೌಲಭ್ಯಗಳಿದೆ ನಾವೇನು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನಿಲ್ಲಿಸಬೇಕು ಅಂತ. ಹಾಗೆ ಮುಂದುವರೆದಂತೆ ನಾವು 10 ವರ್ಷಗಳಿಂದ ಸೇಮ್ ಹುದ್ದೆಯಲ್ಲೇ ಇದ್ದೀವಿ. ಮಿನಿಮಮ್ ಅಂದರೆ ಒಂದು 20 ವರ್ಷ ಒಬ್ಬ ವಿ ಆಗಿ ಉಳ್ಕೊತಾನೆ ಬಿಟ್ಟರೆ ಅವನಿಗೆ ಪ್ರಮೋಷನ್ ಸಿಗೋದಿಲ್ಲ. ನಮ್ಮ ಪ್ರಮೋಷನ್ಗಳಿರ್ಬೋದು ಅಥವಾ ನಮಗೆ ಕೊಡುವಂತಹ FTಯಲ್ಲಿ ಅಧಿಕವಾಗಿ ನೀಡುವಂಥದ್ದು ಇರ್ಬೋದು ಅಥವಾ ಪತಿ ಪತ್ನಿ ಪ್ರಕರಣ ಇರ್ಬೋದು ಅಥವಾ ಅಂತರ್ಜಿಲ್ಲಾ ವರ್ಗಾವಣೆ ಇರ್ಬೋದು. ಇಂಥ ವಿಷಯಗಳಲ್ಲಿ ಸರ್ಕಾರ ನಮ್ಮ ಪರವಾಗಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಮೂಲಭೂತ ಸೌಕರ್ಯ ಒಂದು ಸುಸಜ್ಜಿತ ಆಫೀಸ್ ಇರ್ಬೋದು, ಅದಕ್ಕೆ ಒಂದು ಕಂಪ್ಯೂಟರ್ ಇರ್ಬೋದು, ಪ್ರಿಂಟರ್ಗಳಿರ್ಬೋದು. ಈ ಥರ ಕೊಟ್ಟರೆ ನಾವು ಸರ್ಕಾರದ ಕೆಲಸವನ್ನು ಇನ್ನೂ ಉತ್ತಮವಾಗಿ ಸಾರ್ವಜನಿಕರಿಗೆ ನೀಡಲಿಕ್ಕೆ ಉತ್ತಮವಾಗ್ತದೆ. ಈಗೇನು ಮೊಬೈಲ್ ಆ್ಯಪ್ಗಳಿವೆ ಇದೆಲ್ಲ ನಮ್ಮ ಮೊಬೈಲಲ್ಲೇ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಡಾಟಾ ಆಗಲಿ ಮೊಬೈಲ್ ಆಗಲಿ ಸರ್ಕಾರದಿಂದ ನೀಡಲಿಲ್ಲ. ಅದನ್ನು ನೀಡಬೇಕು ಅಂತ ಸರ್ಕಾರದ ಸೇವೆಯನ್ನು ಸಾರ್ವಜನಿಕರು ಇನ್ನೂ ಉತ್ತಮ ರೀತಿಯಲ್ಲಿ ನೀಡಲಿಕ್ಕೆ ನಮ್ಗೆ ಅವಕಾಶ ನೀಡಬೇಕು ಅಂತ ಸರ್ಕಾರದಲ್ಲಿ ರಾಜ್ಯದಾದ್ಯಂತ ನಾವು ಇವತ್ತು ದಿನವನ್ನು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ತಾಲೂಕು ಮಟ್ಟದಲ್ಲಿ, ನಾಳೆ ಜಿಲ್ಲಾ ಮಟ್ಟದಲ್ಲಿ ಇದು ಮುಂದುವರಿತಾ ಹೋದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಇವತ್ತು ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದೇವೆ.